Cooking with Me, Episode 1. Hi, let us make potato stick at home. ಸೊ ಇದಕ್ಕೆ ಏನೇನು ಬೇಕಂದರೆ ಸ್ಮ್ಯಾಶ್ಡ್ ಪೊಟೆಟೊ ಮತ್ತು ಅದಕ್ಕೆ ಕಾರಂಡಾರ್ ಪೌಡರ್ ಬೇಕು. ನೆಕ್ಸ್ಟ್ ಬಂದು ಕಾರ್ನ್ಫ್ಲೋರ್ ಬೇಕು. ದೆನ್ ಗರಂ ಮಸಾಲ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು. ನೆಕ್ಸ್ಟು ದೆನ್ ರೆಡ್ ಚಿಲ್ಲಿ, ಅದಾದಮೇಲೆ ಸಾಲ್ಟ್. ಸೊ ಇವಾಗ ಇಷ್ಟನ್ನು ಕೂಡ ನಾವು ಸ್ಮ್ಯಾಶ್ಡ್ ಪೊಟೊಟೋಸ್ಗೆ ಹಾಕೋಣ. ಸೊ ಫಸ್ಟ್ ನಾನು ರೆಡ್ ಚಿಲ್ಲಿನ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಎಷ್ಟು ಬೇಕು, ಸ್ವಲ್ಪ ಜಾಸ್ತಿನೂ ಹಾಕ್ಬಾರ್ದು, ಕಮ್ಮಿನೂ ಹಾಕ್ಬಾರ್ದು, ಅನ್ನೋ ಥರ ಮೀಡಿಯಮ್ ಆಗಿ ಹಾಕಬೇಕು. ಸೊ ಅದು ಪೊಟೆಟೊ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಪೊಟೆಟೋಸ್ ಇದು ಮಾಡಿರ್ತೀವಿ ಅಂತ. ಸೊ ಅಂದರೆ ಗೊತ್ತಾಗುತ್ತದು. ಸೊ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊಂಡೆ, ದೆನ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡೆ ನಾನು. ಸೊ ಜಾಸ್ತಿ ಹಾಕ್ಬಾರ್ದಲ್ವ ಸಾಲ್ಟ್ನ, ಹಾಗಾಗಿ ಸ್ವಲ್ಪನೇ ಹಾಕಿದೆ. ಸೊ ಉಪ್ಪು ಜಾಸ್ತಿ ಹಾಕ್ಬಿಡುತ್ತೆ ಅಂತ ನಾನು ಸ್ವಲ್ಪನೇ ಹಾಕಿದ್ದೆ, ಬೇಕಾದ್ರೆ ಆಮೇಲೆ ಕಮ್ಮಿ ಆದರೆ ಹಾಕ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಬಂದು ನಾನು ಕಾರಂಡಾರ್ ಪೌಡರ್ ಹಾಕ್ತೆ ನೆಕ್ಸ್ಟ್ ನಾನು. ಸೊ ಅದನ್ನು ನಾನು ಆವಾಗ ಮಾಡಬೇಕು ಅಂತ ಅನಿಸ್ದಾಗ ತರಿಸ್ಕೊಂಡಿದ್ದಿತ್ತು, ಇರಲಿಲ್ಲ ಅದು. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡೆ. ಸೊ ಅದು ಕೂಡ ಸ್ವಲ್ಪ ಬೇಕು ಇದೆಲ್ಲ ಮಾಡೋದಕ್ಕೆ, ಸೊ ಹಾಗಾಗಿ ತರಿಸ್ಕೊಂಡೆ. ನೆಕ್ಸ್ಟ್ ಬಂದು ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಕೊತ್ತಂಬರಿ ಹಾಕಕ್ಕೆ ಹೋಗಿದ್ದೀನಿ. ಸೊ ಬಂದು ಗರಂ ಮಸಾಲ ಹಾಕಬೇಕು. ಸೊ ಗರಂ ಮಸಾಲಕ್ಕೆ ಬದಲು ಅದನ್ನು ಹಾಕಕ್ಕೆ ಹೋಗಿದ್ದೆ. ಸೊ ನಾನು ಆಗಲೇ ಹೇಳಿದೆ ಆರ್ಡ್ರ್ ವೈಸ್ ಹಾಕ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಗರಂ ಮಸಾಲಾನ ಹಾಕಿದೆ. ಅದು ಆದಮೇಲೆ ಕೊತ್ತಂಬರಿ ಹಾಕಬೇಕಿತ್ತು. ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ನಾನು ಅದೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ, ಸೊ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಕಟ್ ಮಾಡಿಕೊಂಡು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಾದಮೇಲೆ ಅದನ್ನೆಲ್ಲ ನಾನು ಕ್ಲೀನಾಗಿ ಕಲಿಸ್ಕೊಂಡೆ. ಸೊ ಅದು ಹಾಗೆ ಇದು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ರೆಡ್ ಚಿಲ್ಲಿ, ಸಾಲ್ಟ್ ಅದೇ ಎಲ್ಲ ಹಾಕಿರ್ತೀವಿ ನಾನು, ಕಾರಂಡಾರ್ ಪೌಡರ್ ಅದೆಲ್ಲನೂ ಕೂಡ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿದಾಗ ಯಾವ ಕಲರ್ ಬರುತ್ತೆ ಅಂದರೆ ರೆಡ್ ಕಲರ್ ಅನ್ನೋ ಸಮಥಿಂಗ್ ಬರುತ್ತೆ. ಸೊ ಹಾಗಾಗಿ ನಾನು ಪೊಟೆಟೊ ಅದು ಕ್ಲೀನಾಗಿ ಸ್ಮ್ಯಾಶ್ ಮಾಡೋದಿರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಹತ್ರ ಸ್ಮ್ಯಾಶ್ ಮಾಡೋದಿರಲಿಲ್ಲ. ಸೊ ಹಾಗಾಗಿ ಹೆಂಗೋ ಒಂದು ಸ್ಮ್ಯಾಶ್ ಮಾಡಿದ್ದೆ ಆವಾಗ. ಸೊ ಇವಾಗ ಹಾಗೆ ಕೈಯಲ್ಲಿ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಅದು ಕ್ಲೀನಾಗಿ ಪೂರ್ತಿ ವೈಟ್, ಅಂದರೆ ಆಲೂಗಡ್ಡೆ ವೈಟ್ ಇರುತ್ತಲ್ವ, ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಟೇಸ್ಟಿಯಾಗಿ. ಸೊ ಅದಾದಮೇಲೆ ಕಲಸಾದ್ಮೇಲೆ ಕಾರ್ನ್ಫ್ಲೋರ್ ಹಾಕಬೇಕು. ನೆಕ್ಸ್ಟ್ ಅದೆಲ್ಲ ಕಲಸಾದ್ಮೇಲೆ ಕಾರ್ನ್ಫ್ಲೋರ್ನ ಹಾಕಬೇಕು. ಅದು ಕೂಡ ಸ್ವಲ್ಪ ಹಾಕೊಳ್ಳಿ, ಅದು ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಸೊ ನಾನು ಫಸ್ಟ್ ಕಮ್ಮಿ ಹಾಕ್ಬಿಟ್ಟಿದ್ದೆ. ಸೊ ಕಲಸಾದ್ಮೇಲೆ ನಮ್ಮ ಮಮ್ಮಿಗೆ ಸ್ವಲ್ಪ ಟೇಸ್ಟ್ ಕೊಟ್ಟೆ. ಸೊ ಆವಾಗ ಉಪ್ಪು ಮತ್ತು ಕಾರ್ನ್ಫ್ಲೋರ್ ಹಾಕು ಅಂತ ಅಂದರು. ಸೊ ಆವಾಗ ನಾನು ಹಾಕಿದೆ ಸ್ವಲ್ಪ ಉಪ್ಪು ಮತ್ತು ಕಾರ್ನ್ಫ್ಲೋರ್ನ, ಕಮ್ಮಿ ಹಾಕ್ಬಿಟ್ಟಿದ್ದೆ ಅಂತ. ಸೊ ಕಾರ್ನ್ಫ್ಲೋರ್ ಹಾಕಾದ್ಮೇಲೆ ಅದನ್ನು ಕೂಡ ಕಲಿಸ್ಕೊತಾ ಇದ್ದೀನಿ. ಸೊ ಕಲಿಸ್ಕೊಬಿಟ್ಟು ನಾನು ಸ್ಟಿಕ್ ಥರ ನನಗೆ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಮ್ಮ ಮಮ್ಮಿ ಕೈಲಿ ಮಾಡಿಸ್ಕೊಳ್ಳೋಣ ಅಂತ ನಮ್ಮ ಮಮ್ಮಿ ಊಟ ಮಾಡ್ತಿದ್ರು, ಅದಕ್ಕೆ ಇನ್ನು ಕ್ಲೀನಾಗಿ ಕಲಿಸಿ ಇರ್ತಿದ್ದೆ. ಆ್ಯಂಡ್ ಅದು ನೋಡ್ತಿದ್ದೆ ಯಾವ ಥರ ಚೆನ್ನಾಗಿ ಬಂದಿದೆಯಾ ಅಂತ. ಚೆನ್ನಾಗಿ ಬಂದಿತ್ತು, ಅದು ಕ್ಲೀನಾಗಿ ಬಂದಿದ್ದು, ಸಕ್ಕತ್ತಾಗಿ ಬಂದಿತ್ತು. ಐ ಆಮ್ ವೇಟಿಂಗ್, ನಂಗೆ ತುಂಬಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೆ ಮಾಡೋಕ್ಕೆ ಬರಲ್ಲ ಕ್ಲೀನಾಗಿ ಸ್ಟಿಕ್ ಥರ ಅಂದ್ಬಿಟ್ಟು ನಮ್ಮ ಮಮ್ಮಿ ನನಗೆ ಮಾಡಿಕೊಟ್ರು. ಸೊ ಕ್ಲೀನಾಗಿ ಹೊತ್ತಿ ಕ್ಲೀನಾಗಿ ಉಂಡೆ ಮಾಡಿ ಅದನ್ನು ಸೊ ಕೈಯಲ್ಲಿ ಹಿಂಗೆ ಉಂಡೆ ಮಾಡಿಬಿಟ್ಟು ಕ್ಲೀನಾಗಿ ಸ್ಟಿಕ್ ಥರ ಮಾಡಿದ್ರು. ಅಂದರೆ ತುಂಬ ಸ್ಟಿಕ್ ಅಲ್ಲ, ಸ್ವಲ್ಪ ಈ ಥರ. ಸೊ ಆ್ಯಂಡ್
ಉದ್ದ ಮಾಡಿ ಅಂತ ನಮ್ಮ ಮಮ್ಮಿಗೆ ಹೇಳಿದ್ದೆ. ಅವ್ರು ಉದ್ದ ಮಾಡೋಕ್ಕೆ ಹೋದ್ರು, ಬಟ್ ಬ್ರೇಕ್ ಆಯಿತು. ಸೊ ಬ್ರೇಕ್ ಆದ್ರೂ ನಮ್ಮ ಮಮ್ಮಿ ಹೇಗೋ ಮಾಡಿ ಇದು ಮಾಡಿದ್ರು. ಸೊ ಅದಾದಮೇಲೆ ಇಷ್ಟು ಮಾಡ್ಕೊಂಡ್ವಿ. ದೆನ್ ಇಲ್ಲಿ ಬಾಣಲಿ ಹಾಕ್ಬಿಟ್ಟು ಸ್ಟವ್ ಹಚ್ತಿದ್ದೀನಿ. ಅಲ್ಲಿ ಸ್ಟವ್ ಹತ್ಕೋತಾ ಇರಲಿಲ್ಲ. ಸೊ ಪ್ರಯತ್ನ ಪಟ್ಟೆ. ಆಮೇಲೆ ನಮ್ಮ ಮಮ್ಮಿ ಅಲ್ಲ ಆಗಲ್ಲ ಬಿಡು, ಇನ್ನೊಂದು ಸ್ಟವ್ ಕಡೆ ಮಾಡಂದರು. ಸೊ ಇನ್ನೊಂದು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆನ ಹಾಕ್ತೆ. ಸೊ ಅದಾದಮೇಲೆ ಕಾಯಕ್ಕೆ ಸ್ವಲ್ಪ ಹೊತ್ತು ಬಿಟ್ಟೆ. ಅದಾದಮೇಲೆ ನಮ್ಮ ಮಮ್ಮಿ ಆಯಿಲಿಗೆ ಹಾಕಿದ್ರು. ನಾವು ಸ್ವಲ್ಪ ಆಯಿಲ್, ಅದೇ ಈಗ ಏನಾದರೂ ಬಿಡಬೇಕು ಆಯಿಲ್ಗೆ ಅಂತ ಅಂದರೆ, ಲೈಕ್ ಬಜ್ಜಿ ಆಗಲಿ ಪೂಂಡ ಸಮಥಿಂಗ್ ಏನಾದರೂ ಬಿಡಬೇಕು ಅಂದ್ರೆ ಭಯ ಆಗುತ್ತೆ, ಇದು ಹೆಂಗೆ ಮಾಡಲಿ ಅಂದ್ಬಿಟ್ಟು. ನಮ್ಮ ಮಮ್ಮಿ ಹೇಳ್ತಿದ್ರು ನೀನೇ ಮಾಡ್ಕೊತೀನಿ ಅಂದೆ, ಮತ್ತು ನನ್ನ ಯಾಕೆ ಕವಿದೆ ಅಂತಿದ್ರು. ಸೊ ಇಲ್ಲಿ ಮಾಡು ಮಮ್ಮಿ ಅಂತ ಅಂದು ಕನ್ವಿನ್ಸ್ ಮಾಡಿ ಅವ್ರ ಕೈಲಿ ಉಂಡೆ ಮಾಡಿಸಿ, ಅಂದರೆ ಲೈಕ್ ಸ್ಟಿಕ್ ಟೈಪ್ ಮಾಡಿಸಿ ಫ್ರೈ ಮಾಡಿಸಿದೆ. ಆ್ಯಂಡ್ ಸಖತ್ತಾಗಿ ಬಂತು. ಆ್ಯಂಡ್ ನನಗೆ ತಿಂತಾ ಇರಬೇಕು ಅಂತ ಅನಿಸ್ತು. ಯಮ್ಮಿ ಆಗಿತ್ತು. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಾನು ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ಚೆನ್ನಾಗಿದೆ. ಟ್ರೈ ದಿಸ್ ರೆಸಿಪಿ. ಓಕೆ, ಬಾಯ್.